ಭಾರತದಲ್ಲಿ ಸುಸ್ಥಿರ ಸಂಚಾರ ವ್ಯವಸ್ಥೆಯನ್ನು ತ್ವರಿತವಾಗಿ ಅಳವಡಿಸಿಕೊಳ್ಳಲು ಹೊಸ ಪರಿಹಾರಗಳನ್ನು ಕಂಡುಕೊಳ್ಳಲು ಆರಂಭಿಸಿದ್ದ ಸುಸ್ಥಿರ ಸಂಚಾರಕ್ಕೆ ಕೊಡುಗೆ ನೀಡುವ ತನ್ನ ಹೊಸ ಪರಿಕಲ್ಪನೆಯಾಗಿರುವ ನವೋದ್ಯಮ ಸ್ಪರ್ಧೆಯ ಊಬರ್ ಸೆಸ್ಟೋನೋವೇಟ್ ವಿಜೇತರನ್ನು ಊಬರ್ ಇಂದು ಇಲ್ಲಿ ಪ್ರಕಟಿಸಿದೆ. Put your hands together. The most awaited moment is here, which we all been looking for. Congratulations for AHOTS Technology. Many congratulations. ಭಾರತದ ಸುಸ್ಥಿರತೆಯ ಗುರಿಗಳನ್ನು ಪರಿಹರಿಸಲು ಸಹಾಯ ಮಾಡುವ ಗುರಿ ಹೊಂದಿರುವ ಹೈಡ್ರೋಜನ್ ರೆಟ್ರೋಫಿಟ್ಮೆಂಟ್ ಕಿಟ್ ತಯಾರಿಸಿರುವ ಗುರುಗ್ರಾಮ ಮೂಲದ ನವೋದ್ಯಮ AHOTS ಟೆಕ್ನಾಲಜೀಸ್ಗೆ 1 ಕೋಟಿ ರು ಬಹುಮಾನ ನೀಡಿತು. ಬೆಂಗಳೂರಿನಲ್ಲಿ ಗುರುವಾರ ನಡೆದ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್ ರವರು 1 ಕೋಟಿ ರು ಮೊತ್ತದ ಚೆಕ್ ಅನ್ನು ಬಹುಮಾನ ವಿಜೇತರಿಗೆ ಹಸ್ತಾಂತರಿಸಿ ವಿಜೇತರಿಗೆ ಶುಭ ಕೋರಿದರು. ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಶ್ರೀ ಎಂಬಿ ಪಾಟೀಲ್ ರವರು ಮಾತನಾಡಿ, ಊಬರ್ ಸೆಸ್ಟೋನೋವೇಟ್ ಬರೀ ಒಂದು ವಿದ್ಯಮಾನವಲ್ಲ, ಅದೊಂದು ಭರವಸೆಯ ಮಾಧ್ಯಮವಾಗಿರುವುದರ ಜೊತೆಗೆ ಪರಿಸರ ಸ್ನೇಹಿ ಭವಿಷ್ಯದತ್ತ ನಮ್ಮ ಪಯಣದಲ್ಲಿ ಮುಂದೆ ಇರುವ ವಿಪುಲ ಸಾಧ್ಯತೆಗಳಿಗೂ ಸಾಕ್ಷಿಯಾಗಿದೆ. ಶೂನ್ಯ ಹೊಗೆ ಹೊರಸೂಸುವಿಕೆಯ ಕಡೆಗೆ ನಮ್ಮ ಗಮನ ತಿರುಗಿಸಲು ನೆರವಾಗುವ ಹೊಸ ಪರಿಹಾರಗಳನ್ನು ಕಂಡುಹಿಡಿಯುವುದು ಇಂದು ನಮ್ಮೆದುರು ಇರುವ ನಿರ್ಣಾಯಕ ಸವಾಲಾಗಿದೆ. ಸುಸ್ಥಿರ ಸಂಚಾರ ವ್ಯವಸ್ಥೆಯು ಕೇವಲ ಒಂದು ಆಯ್ಕೆಯಾಗಿರದೆ ಜೀವನ ವಿಧಾನವಾಗಿರುವ ವಾತಾವರಣ ಬೆಳೆಸುವ ಕರ್ನಾಟಕದಲ್ಲಿನ ನಮ್ಮ ಸ್ವಂತ ಆಕಾಂಕ್ಷೆಗಳನ್ನು ಇದು ಪ್ರತಿಬಿಂಬಿಸಲಿದ್ದು ಅದನ್ನು ಇಡೀ ಭಾರತಕ್ಕೂ ವಿಸ್ತರಿಸಬಹುದು ಎಂದರು. 2025 ವೇಳೆಗೆ ವಿತರಿಸಲಿರುವ 25,000 ಎಕ್ಸ್‌ಪ್ರೆಸ್ ಟಿ ಕಾಂಪ್ಯಾಕ್ಟ್ ಸೆಡಾನ್ಗಳನ್ನು ತಯಾರಿಸಲು ಟಾಟಾ ಮೋಟಾರ್ಸ್ಗೆ ಭಾರತದ ಅತಿದೊಡ್ಡ ವಿದ್ಯುತ್ ಚಾಲಿತ ವಾಹನಗಳ ಖರೀದಿಗೆ ಬೇಡಿಕೆ ಸಲ್ಲಿಸುವುದು ಸೇರಿದಂತೆ ನಿವ್ವಳ ಶೂನ್ಯ ಹೊಗೆ ಹೊರಸೂಸುವಿಕೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಒತ್ತು ನೀಡಲು ಊಬರ್ ಕಳೆದ ವರ್ಷಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ತೆಗೆದುಕೊಂಡಿದೆ. ಜೊತೆಗೆ ವಿದ್ಯುತ್ ಚಾಲಿತ ವಾಹನಗಳನ್ನು ಖರೀದಿಸಲು ಸಾಲ ಸೌಲಭ್ಯ ನೀಡುವ ಹಣಕಾಸು ಕಂಪನಿಗಳ ಜೊತೆಗೆ ಹಾಗೂ ಚಾರ್ಜಿಂಗ್ ಮೂಲಸೌಕರ್ಯ ಕಂಪನಿಗಳ ಜೊತೆಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಊಬರ್ ಸೆಸ್ಟೋನೋವೇಟ್ ಏನು ಈ ಸ್ಟಾರ್ಟಪ್ಸ್ಗೆ ಅವ್ರನ್ನ ಆಯ್ಕೆ ಮಾಡಿ ಅವರಿಗೆ ಒಂದು ಅವಾರ್ಡ್ಸನ್ನು ಪಾರಿತೋಷಿಕವನ್ನು ಕೊಡುವಂಥ ಒಂದು ಮಹತ್ವವಾದಂಥ ಕಾರ್ಯಕ್ರಮವನ್ನು ಇವತ್ತೊಂದು ದಿವಸ ಹಮ್ಮಿಕೊಂಡಿದ್ದಾರೆ. ನಾನು ಊಬರ್ ಕಂಪನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬ್ಯಾಂಗ್ಳೂರು ವಿಶೇಷವಾಗಿ ಈ ಸ್ಟಾರ್ಟಪ್ ನಮ್ಮ ದೇಶದಲ್ಲಿ ಸ್ಟಾರ್ಟಪ್ ಕ್ಯಾಪಿಟಲ್ ಅಂತೇಳಿ ನಾವು ಅಂತೀವಿ. ಇವತ್ತು ಅನೇಕ ಯುವಕರು ಹೊಸ ಕಂಪನಿಗಳು ತಮ್ಮದೇ ಆದಂಥ ಒಂದು ಕನಸುಗಳನ್ನ ಹೊತ್ತುಕೊಂಡು ಡ್ರೀಮ್ಸನ್ನು ಹೊತ್ತುಕೊಂಡು ಇವತ್ತಿನ ದಿವಸ ಅನೇಕ ಆವಿಷ್ಕಾರಗಳನ್ನ ಇವತ್ತಿನ ದಿವಸ ಮಾಡಿರ್ತಾರೆ. ಅಂಥವ್ರಿಗೆ ಗುರುತಿಸಿ ಸುಮಾರು 140 ಜನರನ್ನು ಗುರುತಿಸಿ ಅವ್ರನ್ನ ಈ ಒಂದು ಇವೆಂಟ್ನಲ್ಲಿ ಭಾಗವಹಿಸಿ ತದನಂತರ ಇವತ್ತು 10 ಜನರನ್ನು ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ 3 ಜನರಿಗೆ ಇವತ್ತು ಈ ಒಂದು ಅವಾರ್ಡ್ಸ್ ಕೊಡುವಂಥ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ನಾನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವನಾಗಿ, ಯಾಕಂದರೆ ಕರ್ನಾಟಕದಲ್ಲಿ ಕೂಡ ನಮಗೆ ಹಿಂದೆ EV ಪಾಲಿಸಿ ಇತ್ತು. ನಾನು ಸಚಿವನಾದಮೇಲೆ EV ಪಾಲಿಸಿಯನ್ನು ಬದಲಾವಣೆ ಮಾಡಿ ಈಗ ಗ್ರೀನ್ ಮೊಬಿಲಿಟಿ, ಕ್ಲೀನ್ ಮೊಬಿಲಿಟಿ ಅಂಥೇಳಿ ಇವತ್ತೊಂದು ಹೊಸ ಪಾಲಿಸಿಯನ್ನು ನಾವು ತರ್ತಾ ಇದ್ದೀವಿ. ಅದರಲ್ಲಿ ಎಲ್ಲವೂ ಕೂಡ ಕೇವಲ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಷ್ಟೇ ಅಲ್ಲ, ಇವತ್ತು ಸ್ಟ್ರಾಂಗ್ ಹೈಬ್ರಿಡ್ ಸಿಸ್ಟಮ್ಸ್ ಏನಿದ್ದಾವೆ, ಆಮೇಲೆ ಈ ಸಂಪೂರ್ಣವಾದಂಥ ಸಪ್ಲೈ ಚೈನ್, ಬ್ಯಾಟ್ರೀಸ್ ಇರ್ಬೋದು ಮತ್ತು ಈ ಕಾಂಪೋನೆಂಟ್ಸ್ ಇರ್ಬೋದು, ಎಲ್ಲವನ್ನು ಒಳಗೊಂಡಿರುವಂಥ ಒಂದು ಪಾಲಿಸಿಯನ್ನು ಅತಿ ಶೀಘ್ರದಲ್ಲೇ ಇವತ್ತು ದಿವಸ ನಾವು ಈಗಾಗಲೇ ಫೈನಲ್ ಮಾಡಿದ್ದೀವಿ. ಎಲ್ಲ ಇಂಡಸ್ಟ್ರಿ ಮತ್ತು ಇವ್ರನ್ನ ನಾವು ಒಂದು ಸಭೆ ಕರೆದು ಅವರೆಲ್ಲ ಅಭಿಪ್ರಾಯ ತೆಗೆದುಕೊಂಡು ನಾವು ಫೈನಲೈಸ್ ಮಾಡಿದ್ದೀವಿ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ನಾವು ಅದನ್ನು ಅನ್ವಿಲ್ ಮಾಡ್ತೀವಿ. ತನ್ಮೂಲಕ ಕರ್ನಾಟಕ ಇವತ್ತು ಏನು IT ಕ್ಯಾಪಿಟಲ್ ಆಗಿದೆ, ಯಾವ ರೀತಿ ಸಿಲಿಕಾನ್ ವ್ಯಾಲಿ ಇವತ್ತು ಅಮೇರಿಕಾಕ್ಕಾಗಿದೆ, ಇವತ್ತು ದಿವಸ ನಮ್ಮಲ್ಲಿ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂದರೆ ಬೆಂಗಳೂರು, ಇವತ್ತು ದಿವಸ ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆಲ್ಸೋ ಇಸ್ ಬೆಂಗಳೂರು. ಹೀಗಾಗಿ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಇಂಥ ಸ್ಟಾರ್ಟಪ್ಸಿಂದ ಇವತ್ತು ದಿವಸ ಒಂದು ದೊಡ್ಡ ಬದಲಾವಣೆ ಮುಂದೆ ಆಗ್ತದೆ. ಯಾವುದೇ ಒಂದು
ಇದು ಆದರೂ ಕೂಡ ಪ್ರಾರಂಭವಾಗಿ ಇವತ್ತು ಸಣ್ಣ ಇದರಿಂದ ಪ್ರಾರಂಭ ಆಗಿ, ಅದು ಅಂಬಾನಿ ಇರ್ಬೋದು ಅಥವಾ ಟಾಟಾಸ್ ಇರ್ಬೋದು, ಎಲ್ಲವೂ ಕೂಡ ಸಣ್ಣ ಇದರಿಂದ ಪ್ರಾರಂಭ ಆಗಿ ಮುಂದೆ ಭಾಳ ಹೆಮ್ಮರವಾಗಿ ಇವತ್ತು ಸಹ ಬೆಳೆದಿದಂಥ ತಾವು ಕೂಡ ನೋಡಿದ್ದೀರಿ. ಆ ದಿಶೆಯಲ್ಲಿ ಸಂಪೂರ್ಣವಾದಂಥ ಬೆಂಬಲ ಇವತ್ತು ಸಚಿವನಾಗಿ ಇವತ್ತೊಂದು ಸಹ ನಾನು ಈ ಸ್ಟಾರ್ಟಪ್ ಕಂಪನೀಸ್ಗೆ ನಾವು ಕೊಡ್ತೇವೆ. ತನ್ಮೂಲಕ ಅವರ ಕನಸುಗಳೇನಿದ್ದಾವೆ ಆ ಕನಸುಗಳನ್ನ ಹೊತ್ಕೊಂಡು ಇವತ್ತು ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಇವತ್ತು ದಾರಿ ತೋರಿಸುವಂಥ ಕೆಲಸ ನಮ್ಮಿಂದ, ನಮ್ಮ ಬೆಂಗಳೂರಿಂದ, ಕರ್ನಾಟಕ ರಾಜ್ಯದಿಂದ, ಭಾರತ ದೇಶದಿಂದ ಆಗುವಂಥದ್ದನ್ನು ಆಗ್ತದೆ ಅನ್ನೋ ಮಾತನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ. ಸಂಪೂರ್ಣವಾದಂಥ ಒಂದು ಸಪೋರ್ಟನ್ನು ಮತ್ತು ಇದಕ್ಕೆ ಬೇಕಾಗಿರುವಂಥ ಎಲ್ಲ ನಾವು ಹೇಳಿದರೆ ಉಬರ್ ಜೊತೆ ನಾವು ವಿಲ್ ಆಲ್ಸೋ ಪಾರ್ಟ್ನರ್ ವಿತ್ ಉಬರ್. ಅವಶ್ಯಕತೆ ಬಿದ್ದರೆ ಇಂಥ ಏನು ಪ್ರಯೋಗಗಳಿರ್ತವೆ ಆ ಪ್ರಯೋಗಗಳಲ್ಲಿ ಇವತ್ತು ಸಹ ಕರ್ನಾಟಕ ಸಕಾರಾತ್ಮಕವಾಗಿ ಇವತ್ತು ಸಹ ಭಾಗವಹಿಸಿ ಅವರಿಗೆ ಎಲ್ಲ ರೀತಿಯ ಒಂದು ಬೆಂಬಲವನ್ನು ಕೊಡ್ತೇವೆ. ನನ್ನ ಹೆಸರು ನಂದೀಶ್ ಅಂತ. AOTS ಅಡ್ವಾನ್ಸ್ ಹೈಡ್ರೋಜನ್ ಆನ್ ಡಿಮ್ಯಾಂಡ್. ನಾವು ಆನ್ಬೋರ್ಡ್ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡಿ ನಮ್ಮ ಏರ್ ಇಂಟೇಕ್ ಚೇಂಬರ್ಗೆ ಇಂಟೇಕ್ ಕೊಡ್ತೀವಿ. ಇದರಿಂದ ಥರ್ಮಲ್ ಎಫಿಷಿಯನ್ಸಿ ಆಫ್ ದ ಕಾರ್ ಇನ್ಕ್ರೀಸ್ ಆಗುತ್ತೆ. ಇದರಿಂದ 20% ರಿಡಕ್ಷನ್ ಇನ್ ದ ಎಮಿಷನ್ಸ್ ಆಫ್ ರೆಡ್ಯೂಸಿಂಗ್ ದ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ನೈಟ್ರಸ್ ಆಕ್ಸೈಡ್, ಯಾವುದು ನಮ್ಮ ಎಕ್ಸಾಸ್ಟ್ ಹೊರಗೆ ಬರುತ್ತೋ ಅದನ್ನು ರೆಡ್ಯೂಸ್ ಮಾಡ್ತಾರೆ. ಮತ್ತು ಇದೊಂದು ರೆಟ್ರೋಕಿಟ್ ಫಿಟ್ಮೆಂಟ್, ಯಾವುದೇ ಕಾರ್ಗೆ, ಟ್ರಕ್ಸ್ಗೆ ಮತ್ತು ಓಲ್ಡ್ ವೆಹಿಕ್ಸ್ಗಳಿಗೆ ಈಸಿಲಿ ಫಿಟ್ಮೆಂಟ್ ಮಾಡ್ಬೋದು. ಹೈಡ್ರೋಜನ್ ಇಸ್ ಅ ಫ್ಯೂಚರ್ ಫ್ಯೂಯಲ್. ಹೇಗೆ ಇವಾಗ EV ರೆವಲ್ಯೂಷನ್ ತಗೊಂತಿದೆ, ಹೈಡ್ರೋಜನ್ ಕಂಬಷನ್ ವಿಲ್ ಬಿ ದ ಫ್ಯೂಚರ್ ಫಾರ್ ಇಂಡಿಯನ್ ಮಾರ್ಕೆಟ್. ನಮ್ಮ ಸೆಂಟ್ರಲ್ ಮಿನಿಸ್ಟ್ರು ನಿತಿನ್ ಗಡ್ಕರಿ ಅವರು ಕರೆಂಟ್ ಅವರು ಟೊಯೋಟಾ ಮಿರಾಯ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ವೆಹಿಕಲ್ ಯೂಸ್ ಮಾಡ್ತಿದ್ದಾರೆ. ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಆನ್ ರೋಡ್ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತೇವೆ. ಇದು ನಮ್ಮ ರೆಟ್ರೋ ಕಿಟ್ ಫಿಟ್ಮೆಂಟ್. ಈ ಕಿಟ್ ಇನ್ಸ್ಟಾಲ್ ಮಾಡೋದ್ರಿಂದ ನಮಗೆ ತುಂಬ ಮೈನ್ಯೂಟ್ ಸ್ಪೇಸ್ ಸಾಕು. CNG ಕಿಟ್ ಇನ್ಸ್ಟಾಲ್ ಮಾಡೋದ್ರಿಂದ ಮೇಜರ್ ನಮ್ಮ ಬೂಟ್ ಸ್ಪೇಸ್ ಕವರೇಜ್ ಆಗುತ್ತೆ. ಇದು ಇನ್ಸ್ಟಾಲೇಷನ್ ಮಾಡೋದ್ರಿಂದ ಎಂಡ್ ಆಫ್ ದಿ ಡೇ ನಮ್ಮ ಕಾರ್ ಎಫಿಷಿಯನ್ಸಿ 15 to 20% ಇನ್ಕ್ರೀಸ್ ಆಗುತ್ತೆ ಮತ್ತು ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಕರೆಂಟ್ಲಿ ಆಸ್ತಮಾ, ಇನ್ಕ್ರೀಸಿಂಗ್ ಪೊಲ್ಯೂಷನ್ ಡೇ ಬೈ ಡೇ ಜಾಸ್ತಿ ಆಗ್ತಿದೆ ಡೀಸೆಲ್ ಕಾರ್ಸ್ ಮತ್ತು ಪೆಟ್ರೋಲ್ ಕಾರ್ಸಿಂದ. ಈ ಕಿಟ್ ಇನ್ಸ್ಟಾಲ್ ಮಾಡೋದ್ರಿಂದ ವೆರಿ ಅಟ್ ಅ ಲೋ ಕಾಸ್ಟ್ we can be best solution to promote green energy. We are at an initial stage from IIT Delhi, and we are working with some more innovative products. We are coming up with energy sector. Thank you. ಇವತ್ತು ಊಬರ್ ಕಡೆಯಿಂದ ಈವೆಂಟ್ ಹೋಸ್ಟ್ ಮಾಡಿದ್ರು. ಲೈಕ್ ನಾವು ವಿನ್ನರ್ ಆಗಿದ್ದೀವಿ. ಇಟ್ಸ್ ಬಿನ್ 6 months. ಮಲ್ಟಿಪಲ್ ಈವೆಂಟ್ಸ್ ಅಟೆಂಡ್ ಮಾಡಿ ನಿನ್ನೆ ಫೈನಲಿಸ್ಟ್ ಆಗಿ ಫಸ್ಟ್ ಪ್ರೈಸ್ ತಗೊಂಡಿದ್ದ ತುಂಬ ಖುಷಿ ಆಗ್ತದೆ. ಈ ಬಂದಿರೋ ಅಮೌಂಟಿಂದ ವಿ ಆರ್ ಟ್ರೈ ಟು ಎಕ್ಸ್ಪ್ಯಾಂಡ್ ಅವರ್ ನೆಟ್ವರ್ಕ್ ಇನ್ ಎಂಟೈರ್ ಇಂಡಿಯಾ. ನಮ್ಮ R&D ಟೀಮ್ ಡೆವಲಪ್ಮೆಂಟ್ ಮತ್ತು ಮೇನ್ ರೀಸನ್ ಈಸ್ ಲೈಕ್ ವಿ ಕ್ಯಾನ್ ಗಿವ್ ದ ಜಾಬ್ ಆಪರ್ಚುನಿಟೀಸ್ ಫಾರ್ ದ ರೂರಲ್ ಪೀಪಲ್. ಒಂದು DIY ಕಿಟ್ ಆಗಿ ಇಲ್ಲ ಯಾವ ಥರ ಕರೆಂಟ್ ಎಕ್ಸಿಸ್ಟಿಂಗ್ ಕಾರ್ಗೆ ಫಿಟ್ ಮಾಡ್ಬೋದು ಅಂತ ವಿ ಆರ್ ವರ್ಕಿಂಗ್ ಆನ್ ವಿತ್ ಮಲ್ಟಿಪಲ್ ಸೈಮಲ್ಟೇನಿಯಸ್ ಪ್ರಾಜೆಕ್ಟ್ಸ್ ಆನ್ ಅವರ್ AOTS kit. And hydrogen combustion engines ಮೇಲೂ we are working simultaneously through IIT Delhi.